ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಖುಷಿ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಬೆಳಗ್ಗೆನೆ ನಮ್ಮೂರಿಗೆ ಹೋದೆ, ನಮ್ಮ ಹಸ್ಬೆಂಡ್ ಊರಿಗೆ. ಅಲ್ಲಿ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಒಂದು ಸ್ವಲ್ಪ ಅತ್ತೆ ಫೋನ್ ಮಾಡಿ ಬಾ ಅಂತ ಕರೆದಿದ್ರು. ಸ್ವಲ್ಪ ಸುತ್ಕೊ ಇತ್ತು ಮನೇಲಿ, ಹಾಗಾಗಿ ಮನೆ ಕ್ಲೀನ್ ಮಾಡೋಣ ಬಾ ಅಂತ ಕರೆದಿದ್ರು. ನೋಡಿ ಎಲ್ಲ ಸಾಮಾನುಗಳೆಲ್ಲ ಪಜಿತಿ ಎಲ್ಲ ಇಳಿಸ್ಬಿಟ್ಟಿದ್ದಾರೆ. ಎಲ್ಲ ತೊಳಿಬೇಕು, ತುಂಬ ಕೆಲಸ ಐತೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದಾಗಿದ್ದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿದ್ದೀವಿ. ನೋಡಿ ಯಾವ ಥರ ಐತೆ ಅಂತ. ಇನ್ನು ಮತ್ತೆ ನಮ್ಮ ಮಾವ ಅಷ್ಟೇ, ಇಬ್ಬರೇ ಇರೋದು ಈ ಮನೆಯಲ್ಲಿ. ಈ ಮನೆ ಯಾರ್ದಪ್ಪ ಅಂದರೆ ನಮ್ಮ ಅತ್ತೆ ಮಾವದು, ನಮ್ಮ ಯಜಮಾನ್ರವರು ಹುಟ್ಟಿ ಬೆಳೆದಿರೋ ಮನೆ ಈ ಊರು ಇದು. ಇನ್ನು ಫಸ್ಟು ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದಿತ್ತು ನಮ್ಮ ಅತ್ತೆಯವರು. ಆಮೇಲೆ ಗ್ಯಾಸ್ ಸ್ಟವ್, ಸಿಲಿಂಡರ್ ಸ್ಟವ್ ತೊಗೊಂಡಿತ್ತು. ನಾವು ಖಾರದ ಕಲ್ಲ ರುಬ್ಬೋ ಗುಂಡಲ್ಲೇ ರುಬ್ಬೋದು ಇವಾಗಲೂ ನಮ್ಮ ಅತ್ತೆ. ಆ ಥರ ಮಾಡಿದ್ರೇ ಅಡುಗೆ. ಇನ್ನದು ಕಿಟಕಿಯಲ್ಲಿ ಈ ಥರ ಅಡುಗೆ ಮನೆ ಕಿಟಕಿಯಲ್ಲಿ ಈ ಥರ ವ್ಯೂಸ್ ಇತ್ತು, ಚೆನ್ನಾಗಿತ್ತು ನೋಡೋಕೆ. ಒಂಥರ ಹಳ್ಳಿನೇ ಸಕ್ಕತ್ತಾಗಿತ್ತು. ಇನ್ನು ರೂಮ್ ಕ್ಲೀನ್ ಮಾಡಬೇಕಾಗಿತ್ತು, ಹಂಗಾಗಿ ರೂಮು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಈ ಥರ ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಅಜ್ಜಿ ಹೇಳ್ತಾಯಿದ್ರು, ನೀನು ಬಂದಿದ್ದಕ್ಕೆ ಬೇಗ ಕೆಲಸ ಆಯ್ತಮ್ಮ ನನ್ನ ಮಗಳ್ಕ ಅಂತ ಹೇಳ್ತಾಯಿದ್ರು. ಬೇಗ ಕೆಲಸ ಮಾಡಿಬಿಡ್ರಿ, ಬೇಗ ಕೆಲಸ ಮಾಡಿರಿ ಅಂತ ಇದ್ರು ಅಜ್ಜಿ. ಇವರು ನಮ್ಮ ಅತ್ತೆಯವರ ಅಮ್ಮ ಅವರು. ಅದಾದಮೇಲೆ ಸ್ವಲ್ಪ ಬಿಸಿ ಅನ್ನ ಮಾಡಿದ್ರು. ನಾನು ಸ್ಕೂಲ್ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ದಿತ್ತು, ಲೇಟ್ ಆಗ್ತೈತೆ ಅಂತ ಬೇಗ ಕೆಲಸ ಮಾಡಿದೆ. ಮೂವರು ಮಾಡಿದ್ವಿ, ನಾನು ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಯಜಮಾನ್ರವ್ರ ಅಜ್ಜಿ ಅವರು. ಇನ್ನು ತುಂಬ ಗಟ್ಟಿಯಾಗಿದ್ದಾರೆ, ಸಖತ್ ಕೆಲಸ ಮಾಡ್ತಾರೆ. ಒಂದು ಪಾತ್ರೆ ಬೀಳೋಕ್ಕಿಲ್ಲ, ಹೋಗಿ ತೊಳಿತಾ ಇರ್ತಾರೆ ಅಜ್ಜಿ. ಅದಾದಮೇಲೆ ನಾನು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಯಜಮಾನ್ರು ಕರ್ಕೊಬಂದು ಬಸ್ಸಿಗೆ ಬಿಡ್ತೀನಿ ಅಂತ ಹೇಳಿದರು. ನನ್ನ ಮಕ್ಕಳನ್ನ ಕರ್ಕೊಂಬರ್ಬೇಕಾಗಿತ್ತು, ನಾವು ಬೇರೆ ಕಡೆ ಇರೋದು. ಹಂಗಾಗಿ ಇದು ನಮ್ಮ ಹಳ್ಳಿ, ಇದು ನಮ್ಮ ಯಜಮಾನ್ರವರು. ಅಜ್ಜಿ ತಲೆ ಬಾಚ್ತಾ ಇದ್ದಾರೆ. ನನಗೆ ತಲೆ ಬಾಚ್ತೀನಂತ ತುಂಬ ಎಣ್ಣೆ ಹಾಕು, ತಲೆ ತುಂಬ ಎಣ್ಣೆ ಹಾಕು ಅಂತ ಹೇಳ್ತಾಯಿದ್ರು. ಹಾಕಿದ್ದೀನಿ ಅಜ್ಜಿ ಅಂತ ಹೇಳಿದ್ರು, ಬಿಡ್ತಾನೇ ಇಲ್ಲ. ಅದಾದಮೇಲೆ ಅಜ್ಜಿ ಹೇಳ್ತಾಯಿದ್ರು, ಸಣ್ಣದು ಬಟ್ಟೆ ಇಟ್ಕೊಬಂದಿದ್ದೆ ನಾನು, ಮತ್ತು ಅದು ಬೇಡ ಅಂದ್ಬಿಟ್ಟು ದೊಡ್ಡದು ಸ್ಟಿಕ್ಕರ್ ಇಕ್ಕೋ, ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ತಾಯಿದ್ರು. ಇವಾಗ ಅದು ಚೆನ್ನಾಗಿಲ್ಲ ಅಂತ ಇನ್ನೂ ದೊಡ್ಡ ಬಟ್ಟೆ ಇಕ್ಕಬೇಕಂತೆ ಅಂತ ಹೇಳ್ತಾಯಿದ್ದಾರೆ ಅಜ್ಜಿ. ಅದಾದಮೇಲೆ ನಮ್ಮ ಅತ್ತೆ ಬಂದು ಹೇಳ್ತಾರೆ, ಇನ್ನೂ ಸ್ವಲ್ಪ ದೊಡ್ಡದಿಕ್ಬಿಡು, ಅವ್ರ ಮಾತು ಕೇಳ್ಕೊಂಡು, ಚಿಕ್ಕದಾಗೆ ಇರಲಿ, ಸುಮ್ಮನೆ ಅದೇ ಇರಲಿ ಅಂತ ಹೇಳ್ತಾಯಿದ್ರು ನಮ್ಮ ಅತ್ತೆ. ಇನ್ನು ಅಜ್ಜಿಕ ನಾನಂದರೆ ತುಂಬ ಇಷ್ಟ. ಅದಾದಮೇಲೆ ನಾನು ಮನೆಗೆ ಬಂದು ಒಂದು ಸ್ವಲ್ಪ ಬಟ್ಟೆಗಳು ವಾಶ್ ಮಾಡೋದಿತ್ತು. ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಕಳಿಸ್ಬಿಟ್ಟು, ಸ್ಕೂಲಿಂದ ಕರ್ಕೊಬಂದು ಟ್ಯೂಷನ್ಗೆ ಅವ್ರ ಕಾಲು ಕಾಯಿಸ್ಕೊಟ್ಟು ಟ್ಯೂಷನ್ ಕಳಿಸಿ ಬಟ್ಟೆಗಳೆಲ್ಲ ಒಗ್ದು ಒಣಗಾಕಿದ್ದೆ. ಹೆಣ್ಮಕ್ಳಿಗೆ ಮನೆಯಲ್ಲಿ ತುಂಬಾ ಕೆಲಸ, ಹಬ್ಬ ಆದರೂ ಕೆಲಸ, ಮನೇಲಿ ಸುತ್ತಾದರೂ ಕೆಲಸ, ಏನೇ ಒಂದು ಫಂಕ್ಷನ್ ಆದರೂ ತುಂಬಾ ಕೆಲಸ ಇರ್ತೈತೆ ಫ್ರೆಂಡ್ಸ್. ನಿಮಗೂ ಈಗ ಅನ್ಸೈತಾ ಯಾವತ್ತಾದರೂ? ಅದಾದಮೇಲೆ ಊಟ ಮಾಡಿ ತಿಂದಿದ್ದಾದಮೇಲೆ ಯಾಕೋ ಯಜಮಾನ್ರು ಹುಷಾರಿದ್ದಿಲ್ಲ, ಡ್ಯೂಟಿಯಿಂದ ಬಂದರು. ಟೈಮ್ ಇವಾಗ 10 ಗಂಟೆ. ಸ್ವಲ್ಪ ಎದೆ ನೋವು ಅಂತ ಹೇಳಿದ್ರು. ನಾವು ನಮ್ಮ ಊರಲ್ಲಿರುವಂಥ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಲೈಟಾಗಿ ಎದೆ ನೋವ್ತೈತೆ ಅಂತ ಹೇಳಿದ್ರು. ನನಗೆ ಭಯ ಆಗ್ತಾಯಿತ್ತು. ಅದಾದಮೇಲೆ ECG ಮಾಡಿಸು ಅಂತ ಹೇಳಿದರು ಡಾಕ್ಟ್ರು. ECG ಮಾಡಿಸ್ಕೊಬಂದ್ವಿ. 2 ಇಂಜೆಕ್ಷನ್ ಹಾಕ್ಸ್ಕೊಂಡು ಆ ಥರ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಯಾರೇ ಆಗಲಿ ಒಂಟಿಯಾಗಿದ್ದರೆ ಬೇರೆ ಕಡೆ ಜೊತೆಗೆ ಯಾರೂ ಇರೋಲ್ಲ, ನಾವು ಒಬ್ಬೊಬ್ಬರೇ. ನನ್ನ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ನಾನು ನಮ್ಮ